ಓಂ ಸುಬ್ರಹ್ಮಣ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ನಾವೆಲ್ಲರೂ ಸಹ ನಮಗೆಲ್ಲರೂ ಇರೋಕ್ಕೆ ಒಂದು ಮನೆ ಬೇಕಾಗುತ್ತೆ. ಮನುಷ್ಯನ ಪ್ರಥಮ ಮುಖ್ಯವಾದ ಒಂದು ಕರ್ತವ್ಯಗಳಲ್ಲಿ ಆತನಿಗಾಗಿ ಒಂದು ಮನೆಯನ್ನು ಮಾಡ್ಕೋಬೇಕಾಗಿರುತ್ತೆ. ಆದರೆ ಅದು ಬಾಡಿಗೆ ಮನೆ ಆಗಿರ್ಬೋದು, ಅಥವಾ ಈ ಸದ್ಯಕ್ಕೆ ಬಾಡಿಗೆ ಮನೆಯಲ್ಲಿ ಇರ್ಬೋದು, ಅಥವಾ ನಾವು ಯಾವುದಾದ್ರೂ ಅಪಾರ್ಟ್ಮೆಂಟ್ ತೊಗೋಬೋದು, ಅಥವಾ ಯೋಗ ಇದ್ದಾಗ ನಮಗೆ ಒಂದು ಅನುಗ್ರಹ ಇದ್ದಾಗ ನಾವು ಮನೆ ಕಟ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತೀವಿ. ಆದರೆ ಆ ಮನೆಯಲ್ಲಿ ನಾವಿರ್ತಕ್ಕಂಥವ್ರಿಗೆಲ್ಲರಿಗೂ ಒಂದೊಂದು ಕೋಣೆ ಇರ್ಬೋದು, ಅಥವಾ ನಾವು ಎಲ್ಲಿರಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿರುತ್ತೆ. ಆದರೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಅತಿಥಿಗಳಿಗೆ. ಅದಕ್ಕೆ ನಾವು ಅತಿಥಿ ದೇವೋ ಭವ ಅಂತೀವಿ. ನಾವು ಮನೆ ಕಟ್ಟತಕ್ಕಂಥ ಸಂದರ್ಭ ಅತಿಥಿಗಳು ಬಂದರೆ ಮನೆಯಲ್ಲಿ ಎಲ್ಲಿರಬೇಕು? ಯಾಕೆ ಅಂತ ಹೇಳಿದ್ರೆ ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ, ಹಾಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತಕ್ಕಂಥ ಅಷ್ಟ ದಿಕ್ಕುಗಳಿಗೆ ಮನೆಯಲ್ಲಿ, ಅದು ಪೂರ್ವದ ಬಾಗಿಲಾಗಿರ್ಬೋದು, ಉತ್ತರದ ಬಾಗಿಲಾಗಿರ್ಬೋದು, ಪಶ್ಚಿಮದ ಬಾಗಿಲಾಗಿರ್ಬೋದು, ಅಥವಾ ದಕ್ಷಿಣದ ಬಾಗಿಲಾಗಿರ್ಬೋದು, ನಾವು ಪುಟ್ಟ ಮನೆ ಕಟ್ಕೋಬೋದು, ನಮ್ಮ ಶಕ್ತಾನುಸಾರ ಕಟ್ಕೋಬೋದು. ನೀವು ಆಕಾಶದ ಎತ್ತರಕ್ಕೆ ಮನೆ ಕಟ್ಟಿದ್ರೂ ಸಹ ಒಂದು ಗುಡಿಸಲು ಮತ್ತು ಆಕಾಶದ ಎತ್ತರದ ಮನೆ ಎರಡೂ ಒಂದೇ. ಆ ಲೆಕ್ಕಕ್ಕೆ ನೋಡೋಕೆ ಹೋದರೆ ಇನ್ನು ಗುಡಿಸಲಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಗಾಳಿ, ಒಳ್ಳೆ ಬೆಳಕು ಮತ್ತು ಒಳ್ಳೆ ಸೂರ್ಯನ ಕಿರಣಗಳನ್ನು ಆಹ್ಲಾದಿಸ್ತಾರೆ. ಹಾಗಂತೇಳಿ ಗುಡಿಸಲಲ್ಲೇ ಇರಬೇಕು ಅಂತೇನಿಲ್ಲ, ಅವರವರ ಶಕ್ತಾನುಸಾರ. ಆದರೆ ಇಲ್ಲಿ ಅತಿಥಿಗಳಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡಲೇಬೇಕು. ಯಾರು ಮನೆಯಲ್ಲಿ ಬಂದು ಒಂದು ಒಳ್ಳೆಯ ಮನಸ್ಸಿನಿಂದ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಅದಕ್ಕೆ ಹಿರಿಯರು ಏನು ಮಾಡ್ತಾಯಿದ್ರು, ಯಾರೇ ಮನೆಗೆ ಬಂದರೆ ಅವ್ರಿಗೊಂದು ಗ್ಲಾಸ್ ನೀರು ಕೊಡೋರು, ಅವ್ರ ಕಾಲು ತೊಳ್ಕೊಳಕ್ಕೆ ನೀರು ಕೊಡೋರು, ಬರ್ತಾ ಇದ್ದಂಗೆ ಬನ್ನಿ ಬನ್ನಿ ಅಂತ ಹೇಳಿ ನಗ್ನಗ್ತಾ ಅವರನ್ನು ಆವಾಹನೆ ಮಾಡ್ತಕ್ಕಂಥದ್ದು, ಆಹ್ವಾನ ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂತಹ ಅತಿಥಿಗಳು ಮನೆಯಲ್ಲಿರಬೇಕು ಅಂದರೆ ಯಾವ ಮೂಲೆಯಲ್ಲಿ ಒಂದು ರಾತ್ರಿ ತಂಗ್ತಾರೆ, ಅಥವಾ 2 ದಿನ ಇರ್ತಾರೆ, ಅಥವಾ 3 ದಿನ ಇರ್ತಾರೆ, ಅಥವಾ ನಮ್ಮ ಮನೆಯಲ್ಲಿ ಇದ್ದು ಹೋಗ್ತಾರೆ. ಅಂತಹ ಸಂದರ್ಭ ಅತಿಥಿಗಳು ಬಂದಾಗ ಯಾವ ಅತಿಥಿಗಳ ಕೋಣೆ ಯಾವ ಮೂಲೆಯಲ್ಲಿದ್ದರೆ ಶುಭ ಅಂತಕ್ಕಂಥದ್ದನ್ನು ವಾಸ್ತು ರೀತಿ ನಾವು ನೋಡೋಕ್ಕೆ ಹೋದಾಗ, ಏಕೆಂದರೆ ವಾಸ್ತು ಪ್ರಕಾರ ನಾವು ಮನೆಯನ್ನು ಕಟ್ಕೊಂಡಾಗ ನಾವೇನು ತುಂಬ ಅತಿಯಾದ ಶ್ರೀಮಂತಿಕೆ ಪಡಿತೀವಿ, ತುಂಬ ಅದೃಷ್ಟ ಅನ್ನೋದಕ್ಕಿಂತ ಮುಖ್ಯವಾಗಿ ಅದರಲ್ಲಿ ನಮ್ಮ ಜಾತಕ ಇರ್ಬೋದು, ಪೂರ್ವ ಜನ್ಮದ ಕರ್ಮ ಇರ್ಬೋದು, ನಾವು ಮಾಡ್ತಕ್ಕಂಥ ಕೆಲಸಗಳಿರ್ಬೋದು, ಹಾಗೆ ನಮ್ಮ ಮನಸ್ಸಿನ ಭಾವನೆಗಳಿಂದ ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ತಪ್ಪುಗಳಿರ್ಬೋದು, ಇವೆಲ್ಲವೂ ಕೂಡ ಜೀವನದ ನಿರ್ವಹಣೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ಈ ಅತಿಥಿಗಳಿಗೆ ಮನೆಯಲ್ಲಿ ವಾಸ್ತು ತತ್ವಕ್ಕೆ ಅನುಸಾರವಾಗಿ ನಾವು ಮನೆಯಲ್ಲಿ ಕಟ್ಕೊಳ್ಳೋಕೆ ಹೋದಾಗ ಆಗ್ನೇಯ ಮೂಲದಲ್ಲಿ ಮನೆಯಿಂದ ನೀವು 10 ಫ್ಲೋರ್ ಕಟ್ಟಿ 20 ಫ್ಲೋರ್ ಕಟ್ಟಿ ಯಾವುದೇ ಕಾರಣಕ್ಕೂ ಆಗ್ನೇಯ ಮೂಲೆಯಲ್ಲಿ ಅತಿಥಿಗಳ ತಂಗುವ ಅತಿಥಿ ಕೋಣೆ ಇರಬಾರದು. ಅದರಿಂದ ಏನಾಗುತ್ತೆ, ಆಗ್ನೇಯ ಮೂಲೆಯಲ್ಲಿ ಏನಾದರೂ ಅತಿಥಿ ಕೋಣೆ ಇದ್ದಿದ್ದೇ ಆದರೆ ಅವರು ನಮಗೆ ಬಂದು ಹೋಗ್ತಕ್ಕಂಥ ಶತ್ರುಗಳಾಗ್ತಾರೆ. ನಗ್ನಗ್ತಾ ಮಾತಾಡ್ತಾ ಇರ್ತಾರೆ, ಆದರೆ ಬಂದು ಹೋಗ್ತಕ್ಕಂಥ ಶತ್ರುಗಳಾಗ್ತಾರೆ. ಅವ್ರಿಗೂ ನಮಗೂ ವೈರತ್ವ ಬೆಳೆಯುತ್ತೆ. ನಾಳೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೋ ಹೇಳೋಕ್ಕಾಗಲ್ಲ. ಹಾಗಾಗಿ ಆಗ್ನೇಯ ಮೂಲದಲ್ಲಿ ಅತಿಥಿಗಳ ಕೋಣೆ ಇರಬಾರ್ದು. ಇನ್ನು ಅದೇ ಅತಿಥಿ ಕೋಣೆ ಈಶಾನ್ಯ ಮೂಲೆಯಲ್ಲೂ ಕೂಡ ಇರಬಾರ್ದು. ಈಶಾನ್ಯ ಮೂಲೆ ಅದು ದೈವವನ್ನು ಆಕರ್ಷಿಸ್ತಕ್ಕಂಥ ಮೂಲೆ ಕೂಡ ಆಗಿರುತ್ತೆ. ಇದರಿಂದ ಏನಾಗುತ್ತೆ, ದೈವಾಂಶ ಕಡಿಮೆ ಆಗುತ್ತೆ, ಅಶಾಂತಿ ಆಗುತ್ತೆ, ಕೋಪತಾಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೂಡ ಆಗುತ್ತೆ. ಇನ್ನು ಅತಿಥಿ ಕೋಣೆ ಯಾವಾಗಲೂ ಅಷ್ಟೇ ನೈಋತ್ಯ ಮೂಲೆಯಲ್ಲೂ ಇರಬಾರ್ದು. ಅದು ಮನೆಯ ಯಜಮಾನನ ಜಾಗ. ಹಾಗೆ ಆ ಒಂದು ನೈಋತ್ಯ ದಿಕ್ಕಿನಲ್ಲಿ ನಾವೇನಾದರೂ ಅತಿಥಿಗಳಿಗೆ ಕೋಣೆ ಮಾಡಿದ್ರೆ ನಮ್ಮ ಸಂಪತ್ತು ನಾಶ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮನೆ ಬಿಟ್ಟು ಕೂಡ ಹೊರಟೋಗ್ಬೋದು. ಇದಕ್ಕೆ ಇರೋದು ಒಂದೇ ಒಂದು ಕಡೆ, ಅದು ನಮಗೆ ವಾಯುವ್ಯ ಮೂಲೆ. ವಾಯುವ್ಯ ಮೂಲೆಯಲ್ಲಿ ನಾವು ಅತಿಥಿಗಳಿಗೆ ಕೋಣೆಯನ್ನು ಕಟ್ಟಿ ಅದನ್ನು ರಿಸರ್ವ್ ಮಾಡಿ ಇಟ್ಕೊಂಡ್ಬಿಟ್ರೆ, ಎಷ್ಟೋ ಮನೆಗಳಲ್ಲಿ ನೋಡ್ತೀವಿ ವಾಯುವ್ಯದಲ್ಲಿ ಮಕ್ಕಳು ಇರೋಕ್ಕೆ ನಾವು ವ್ಯವಸ್ಥೆ ಮಾಡಿರ್ತೀವಿ. ಅದು ತಪ್ಪು. ಮಕ್ಕಳು ವಾಯುವ್ಯ ಮೂಲೆಯಲ್ಲಿ ಇರಬಾರ್ದು. ಬೇಕಾದರೆ ಈಶಾನ್ಯ ಮೂಲೆಯಲ್ಲಿ ಮಕ್ಕಳನ್ನು ಇರೋಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಬಹುದು. ಹಾಗಾಗಿ ಈ ಒಂದು ಹಾಸಿಗೆಯನ್ನು ಅಷ್ಟೇ ದಕ್ಷಿಣಕ್ಕೆ ತಲೆ ಇಟ್ಟು ಉತ್ತರಕ್ಕೆ ಕಾಲಿರೋ ಹಾಗೆ ಆ ಅತಿಥಿ ಕೋಣೆಯಲ್ಲಿ ವಾಯುವ್ಯದಲ್ಲಿ ಇರಿಸಬೇಕಾಗಿರುತ್ತೆ. ಹಾಗೆ ಆಗ್ನೇಯದಲ್ಲಿ ಅದೇ ಕೋಣೆಯಲ್ಲಿ ಟಿವಿಯನ್ನು ಇಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ತಿಳಿ ನೀಲಿ ಬಣ್ಣ, ಯಾವುದೇ ರೀತಿಯಿಂದ ಹಸಿರು ಬಣ್ಣ ಆಗಲಿ ಹಳದಿ ಬಣ್ಣವನ್ನಾಗಲಿ ಅತಿಥಿ ಕೋಣೆಗೆ ನಾವು ಬಣ್ಣವನ್ನು ಹಾಕಿಸಿರಬಾರ್ದು. ಕೇವಲ ತಿಳಿ ನೀಲಿ ಬಣ್ಣವನ್ನು ಅಥವಾ ಬಿಳಿಯ ಬಣ್ಣವನ್ನು ಹಾಕಿದರೆ ತುಂಬಾ ಒಳ್ಳೆಯದಾಗತ್ತೆ. ಕೆಂಪು ಶುಭ ಅಲ್ಲ ಅಂತ ಹೇಳ್ತಾ ಹೆಚ್ಚು ವಸ್ತುಗಳನ್ನು ಅತಿಥಿ ಕೋಣೆಯಲ್ಲಿ ಇಡಬೇಡಿ. ವಾಯುವ್ಯ ದಿಕ್ಕು ಪ್ರಾಶಸ್ತ್ಯವಾದ ದಿಕ್ಕು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.